ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಇವತ್ತು ಚಕ್ಲಿ ಮಾಡೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಚಕ್ಲಿ ಮಾಡೋದಕ್ಕೆ ಒಂದು ಬಟ್ಲು ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿರೋ ಹಿಟ್ಟು, ಆಮೇಲೆ 2 ಬಟ್ಲು ಅಕ್ಕಿ ಹಿಟ್ಟು, ಆಮೇಲೆ ಒಂದು 1/4 ಬಟ್ಲು ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು ಹಾಕ್ಕೊಂಡು, ಸ್ವಲ್ಪ ಬಿಳಿ ಎಳ್ಳು, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ನಿಮಗೆ ರುಚಿಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಖಾರ, ಕಮ್ಮಿ ಖಾರ ಬೇಕು ಅಂದರೆ ಕಮ್ಮಿ ಖಾರ. ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರೋ ಐಟಮ್ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಹಾಗೆ ಸೈಡಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿರಿ. ಕಾದಿರೋ ಎಣ್ಣೆನೂ ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಬೌಲಷ್ಟು ಹಾಕ್ಕೊಂಡು ನೀಟಾಗಿ ಅದನ್ನು ಹಿಟ್ಟೆಲ್ಲ ಹೊಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಮಿಕ್ಸ್ ಆದಮೇಲೆ ಎಷ್ಟು ಬೇಕೋ ಅಳತೆಗೆ ಅಷ್ಟನ್ನ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ. ಒಂದೇ ಸಾರಿ ನೀರು ಹಾಕ್ಕೊಂಬಿಟ್ರೆ ತೆಳುಗಾಗ್ಬಿಡುತ್ತೆ. ಹಿಟ್ಟು ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುನೂ ಆಗಬಾರ್ದು. ಆ ರೀತಿ ನೋಡಿ ಕಲಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು, ಆಮೇಲೆ ಚಕ್ಲಿ ಜಾರ್ ತಗೊಂಡು ಅದಕ್ಕೆ ಹಿಟ್ಟನ್ನ ಫಿಲ್ ಮಾಡಿಕೊಂಡು ಒಂದೊಂದೇ ಚಕ್ಲಿನ ನೀಟಾಗಿ ಒಂದು ಕವರ್ ಮೇಲೆ ಒತ್ತಿ ಎತ್ತಿಟ್ಕೊಂಡು ಹಂಗೆ ಫಸ್ಟೇ ಎಣ್ಣೆನ ಸೈಡಲ್ಲಿ ಕಾಯಿಸೋಕೆ ಇಟ್ಕೊಂಡಿರ್ತೀವಲ್ವ, ಆ ಎಣ್ಣೆ ಒಳಗಡೆ ಚಕ್ಲಿನೆಲ್ಲ ಹಾಕ್ಕೊಂಡು ಒಂದೊಂದೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಲೈಟ್ ಕಲರ್ ಬಂದರೆ ಸಾಕು, ಬ್ರೌನ್ ಕಲರು, ಆ ಥರ 2 ಸೈಡ್ ತಿರ್ವಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಕಲರ್ ಬಂದರೆ ಸಾಕು, ಚಕ್ಲಿ ರೆಡಿ ಆಗುತ್ತೆ. ಇವತ್ತಾಗಿದೆ ಇಷ್ಟೇ ಫ್ರೆಂಡ್ಸ್. ಬಾಯ್. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.